ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ರವಿ ಗಣಿಗ ಕಿಡಿಕಾರಿದ್ದಾರೆ. ಇಲ್ಲಿ ಯೂಸ್ ಮಾಡಿ ಬಿಸಾಕೋದೆ ಬಿಜೆಪಿಯ ಕೆಲಸ. ಜೆಡಿಎಸ್ಗೆ ಬಿಸ್ಕೆಟ್ ರೀತಿಯಲ್ಲಿ ಕೇಂದ್ರ ಮಂತ್ರಿ ಸ್ಥಾನವನ್ನ ಬಿಜೆಪಿ ನೀಡಿದೆ. ಈ ರೀತಿಯಾದಂಥ ಅಪಮಾನವನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿಯವರು ಮಂಡ್ಯಕ್ಕೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ. ಬಿಜೆಪಿ ನಾಯಕರು ಒಕ್ಕಲಿಗರನ್ನ ಮುಗಿಸಿದ್ದಾರೆ. ಬಿಜೆಪಿ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎರಡನೇ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಏನು ಹೇಳಿದ್ರು, ಪಾಪ ಇವರು ತ್ಯಾಗಮಯಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಬಿಟ್ಕೊಟ್ರು. ಅವಾಗ ನಿಂತಿದ್ರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ನಿಲ್ತಿದ್ರು, ತಿರ್ಗಾ ಇಂಡಿಪೆಂಡೆಂಟಿಂದ ನಿಲ್ತಾಯಿದ್ರು, ಇಲ್ಲ ಬಿ ಜೆ ಪಿಯವರೇ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು, ಅದು ಬೇರೆ ಪ್ರಶ್ನೆ. ಪಾಪ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತೇಳಿ ಅವ್ರು ಬಿ ಜೆ ಪಿಗೆ ಸೇರಿದ್ರಿಂದ ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ. ಬಿ ಜೆ ಪಿ ನೀವು ಏನೇ ಕತೆ ಹೇಳ್ಬೋದು, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದು ನೀವು ಕರ್ಕೊಳ್ಳೋದು, ಟಿಶ್ಯೂ ಥರ ಯೂಸ್ ಮಾಡೋದು, ಬಿಸಾಕೋದು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಜನತಾದಳದವ್ರಿಗೆ, ನಿಮ್ಮ ಗ್ರೌಂಡನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ಬಿ ಜೆ ಪಿಯವರು, ನಿಮ್ಮ ಕೇಡರನ್ನು ಕಿತ್ಕೊಳ್ಳೋದಕ್ಕೆ ಮಾತ್ರ ನಿಮ್ಮ ಜೊತೆ ಇದ್ದಾರೆ. ಬಿಸ್ಕೆಟ್ ಥರ ನಿಮಗೊಂದು ಕೇಂದ್ರ ಮಂತ್ರಿ ಕೊಟ್ಟಿದ್ದಾರೆ, ಆದರೆ ನಿಮ್ಮನ್ನು ರಾಜಕೀಯವಾಗಿ ಸರ್ವನಾಶ ಮಾಡ್ತಾರೆ. ಇದನ್ನೇ ಎಚ್ಚೆತ್ಕೊಳ್ಳಿ. ನಿಮ್ಮ ಗ್ರೌಂಡನ್ನು ಹಳೆ ಮೈಸೂರಲ್ಲಿ ಕಿತ್ಕೊಳ್ಳೋಕ್ಕೋಸ್ಕರ ಇರೋದು. ನನಗೆ ಭಾಳ ಬೇಸರ ಆಗಿದೆ ಅಂದರೆ ಪಾಪ ದೇವೇಗೌಡರು ಕೊಡ್ತಾರೆ ಅಂತ. ಆದರೆ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಹಿರಿಯರು ಎರಡನೇ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಏನು ಹೇಳಿದ್ರು, ಪಾಪ ಇವರು ತ್ಯಾಗಮಯಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಸೀಟ್ ಬಿಟ್ಕೊಟ್ರು.